ಆದೇಶದ ಕಾಪಿ ತೋರಿಸ್ಬಿಟ್ಟೆ ನೀವು ದಯವಿಟ್ಟು ಖಾಲಿ ಮಾತು ಬೇಡ. ಆದೇಶದ ಕಾಪಿ ಎಲ್ಲ ನಾವು ನಿಮ್ಗೆ ಕೊಡ್ತೀವಿ. ಪ್ರತಿಯೊಂದನ್ನು ನೀವು ಮೊಬೈಲಲ್ಲಿ ಡಿಸ್ಪ್ಲೇ ಮಾಡಿ ತದನಂತರನೇ ನೀವು ಕನ್ನಡ ಕಟ್ಟಿಲ್ಲ ನಾವು ಎಲ್ಲ ಖಾಲಿ ಇಟ್ಕೊಂಡು ಮಾಡ್ತೀವಿ. ಪಕ್ಕದಲ್ಲಿ ಬಂದ್ರೆ ಅಲ್ಲಿ ಮಾಡಲ್ಲ ಮತ್ತೆ ಬರೀ ಮುಂದೆ ವೆಂಕಟೇಗೌಡ ಶೆಟ್ಟರು ಒಳಗಡೆ ಜಮೀನು ಒಳಗಡೆ ಕಾಲಿಡಬಾರ್ದು. ಅವ್ರನ್ನೇ ಪಾರ್ಟಿ ಮಾಡಿ ತಹಶೀಲ್ದಾರ್ ಸಾಹೇಬ್ರನ್ನ, RI ಸಾಹೇಬ್ರನ್ನ, ಸೆಕ್ರೆಟರಿನ, DD ಸಾಹೇಬ್ರನ್ನೆಲ್ಲ ನಾವು ಪಾರ್ಟಿ ಮಾಡಿ ನಮಗೆ ನ್ಯಾಯ ಬೇಕು. ಏನು ನ್ಯಾಯ ಬೇಕಂದ್ರೆ ಸ್ವಾಮಿ ರಾಜಕಾಲುವೆ ತೆರವುಗೊಳಿಸಕ್ಕೆ ಬಂದಿದ್ರಿ, ರಾಜಕಾಲುವೆ ಅಂತ ಕೊನೆಗಂಡು ರಾಜಕಾಲುವೆ ತೆರವುಗೊಳಿಸಿ. ಇಲ್ಲ ಅಂದರೆ ನಾವು ತಹಶೀಲ್ದಾರ್ ಮುಂದೆ ಹೋರಾಟ ಮಾಡ್ತೀರಿ, ನಾವು ಲೋಕಾಯುಕ್ತಕ್ಕೂ ಕೊಡ್ತೀರಿ, ನಾವು ಬೇರೆ ನಮ್ಮದು ಹೋರಾಟ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ವಾಮಿ. ನಾವು ದಂಡಾಧಿಕಾರಿಗಳು ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳು ಅಂತ ಹೇಳ್ಕೊಂಡಿದ್ದೀರಿ ವಿನಃ ಯಾರೋ ಒಬ್ಬರು ಪರವಾಗಿ ಅವರು ದಂಡಾಧಿಕಾರಿಗಳಂತ ನಮಗೆ ಭಾಳ ಬೇಜಾರಾಗ್ತದೆ. ನಾವು ಈ ಭಾರತ ದೇಶದಲ್ಲಿ ಹುಟ್ಟಿ ಹೊಸಕೋಟೆ ತಾಲೂಕು ಭಾಳ ಖುಷಿ ಪಡಬೇಕು, ನಮಗೆ ಹೊಸಕೋಟೆ ತಾಲೂಕಲ್ಲಿ ನಾವು ಬದುಕ್ತಾ ಇದ್ದೀರಿ ಅಂತ. ಆದರೆ ಇವರು ಕೊಡೋಂಥ ಚಿತ್ರಹಿಂಸೆಗಳಿಗೆ ನಾವು ರೈತರಾಗಿ ಉಳಿಯೋದು ಬೇಡ. ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇವ್ರನ್ನ ಎತ್ಕಟ್ಟಿ ಗೂಂಡಾಗಳನ್ನೆಲ್ಲ, ವಾಲೆಗಳು, ಗಡ್ಡುಗಳನ್ನಿರೋರನ್ನ ತಂದು ಇಲ್ಲಿ ಮುಂದೆ ಬಿಟ್ಕೊಂಡು ಇವರೆಲ್ಲ ಧಮಕಿಗಳು ಹಾಕ್ಕೊಂಡು ನಮ್ಮನ್ನು ಅವಾಚ್ಯ ಶಬ್ದಗಳಿಂದ ಬೈದು ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಮಕ್ಕಳನ್ನ ನಾವು ರೈತರನ್ನಾಗಿ ಮಾಡೋದು ಬೇಡ ಅಂತ ನಮ್ಗೆ ಈ ಭಾವನೆ ಬರ್ತದೆ. ನೀವು ನಿಮ್ಮ ಕರ್ತವ್ಯನ ಸರ್ಕಾರಿ ಕರ್ತವ್ಯ ಅಂತ ಮಾಡಿ. ಯಾರ್ದೋ ಮನೆ ಕರ್ತವ್ಯ ತರ ಸರ್ಕಾರಿ ಅಧಿಕಾರಿಗಳು ಮಾಡಕ್ ಹೋಗ್ಬೇಡಿ. ನಿಮಗೆ ಆದಂತ ಒಂದು ರೂಲ್ ಬುಕ್ ಇರುತ್ತೆ, ಕಂದಾಯ ಇಲಾಖೆಗೆ ಒಂದು ರೂಲ್ ಬುಕ್ ಇದೆ, ರೂಲ್ ಬುಕ್ ಫಾಲೋ ಮಾಡಿ. ನೀವು ರೂಲ್ ಬುಕ್ ಬಿಟ್ಟು ಯಾರ್ದೋ ಬುಕ್ಕನ್ನ ನೀವು ಓದಬೇಡಿ. ಏನು ನಿಮಗೆ ಸರ್ಕಾರಿ ಬುಕ್ ಕೊಟ್ಟಿರ್ತಾರೆ, ನೀವು ಕೆಲಸಕ್ಕೆ ಸೇರಿದಾಗ ನಿಮಗೆ ಕೊಟ್ಟಿರ್ತಾರೆ ಇದೇ ಪ್ರಕಾರ ಗೈಡೆನ್ಸ್ ಅಂತ, ಆ ಬುಕ್ಕನ್ನು ನೋಡಿ ನೀವು ಕಾರ್ಯನಿರ್ವಹಿಸ್ರಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ವೆಂಕಟೇಗೌಡ ಅಂತ. ನಾವು ಹೊಸಕೋಟೆ ತಾಲೂಕು ಅನಗೊಂಡಳ್ಳಿ ಹೋಬಳಿ ಬೋದನಸಳ್ಳಿ ಗ್ರಾಮದವ್ರು. ನಾವು ಮೂಲತಃ ಕೃಷಿಕರಾಗಿದ್ದು, ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಸಹ ಕೃಷಿಕರಾಗಿ ಬದುಕೊಂಡು ನಾವು ಸಹ ಒಂದು ಎಜುಕೇಟೆಡ್ ಆಗಿ, ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ನಾವು ರೈತಾಪಿ ಕುಟುಂಬದಲ್ಲಿ ನಾವು ಹುಟ್ಟಿ ನಾವು ರೈತರ ಕೆಲಸವನ್ನು ನಾವು ಮುಂದುವರಿಸ್ಕೊಳ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ರೈತರಿಗೆ ಸಂಬಂಧಪಟ್ಟಂಥ ಏನೇ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಅಥವಾ ರೇಷ್ಮೆ ಹುಳು ಸಾಕಾಣಿಕೆ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ಕೊಂಡು ನಾವು ಹಿಂದೆ ಪೂರ್ವಿಕರ ಕಾಲದಿಂದ ನಾವು ಬಂದಿದ್ವಿ. ನಾವು ಈಗೇನಾಗಿದೆ, ಉದಯ್ ಕುಮಾರ್ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ, ಒಂದು ಇದು ಕೊಡ್ತಾರೆ, ಏನೋ ಒಂದು ಕಂಪ್ಲೇಂಟ್ ಕೊಡ್ತಾರೆ ಲೋಕಾಯುಕ್ತದಲ್ಲಿ. ಏನು ಕೊಡ್ತಾರೆ ಅಂದರೆ ನೋಡಿ, ಇಲ್ಲಿದೆ ಸರ್ವೆ ನಂಬರ್ 107ರಲ್ಲಿ ಅಕ್ರಮ ಬಡಾವಣೆ ನಿರ್ಮಿಸಿದ್ದು ಸದರಿ ಜಮೀನಿನಲ್ಲಿ ಭೂ ಪರಿವರ್ತನೆ ಆಗಿರುವುದಿಲ್ಲ ಹಾಗೂ ಸರ್ವೆ ನಂಬರ್ 138ರಲ್ಲಿ ನಕಲಿ ಭೂ ಪರಿವರ್ತನೆ NAK ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಸರ್ವೆ ನಂಬರ್ 137ರಲ್ಲಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ಬಗ್ಗೆ ಅಂತ ಒಂದು ಲೋಕಾಯುಕ್ತದಲ್ಲಿ ಒಂದು ಕೊಡ್ತಾರೆ, ಏನೋ ಒಂದು ದೂರು ಕೊಡ್ತಾರೆ. ಲೋಕಾಯುಕ್ತದಲ್ಲಿ ಕೊಟ್ಟಿದ್ದ ನಂತರ ನೆಕ್ಸ್ಟ್ ಲೋಕಾಯುಕ್ತದಿಂದ ತಹಶೀಲ್ದಾರ್ಗೊಂದು ಆದೇಶ ಆಗ್ತದೆ. ಯಾವಾಗ ಆಗ್ತದೆ? 29/1/2024. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ನೋಟಿಸ್ ಮೂಲಕ ತಮಗೆ ತಿಳಿಸಿಪಡಿಸುವುದೇನೆಂದರೆ, ಹೊಸಕೋಟೆ ತಾಲೂಕು ಅನಗೊಂಡಳ್ಳಿ ಹೋಬಳಿ ಬೋದನವಸಲಿ ಗ್ರಾಮದ ಸರ್ವೆ ನಂಬರ್ 106, 107, 108, 110, 12, 13 ಮತ್ತು 136ರ ಜಮೀನುಗಳ ಮಧ್ಯೆ ನಕಾಶೆಯಂತೆ ರಾಜಕಾಲುವೆ ಹಾದು ಹೋಗಿದ್ದು, ಸದರಿ ರಾಜಕಾಲುವೆಯನ್ನು ಬೋದನವಸಲಿ ಗ್ರಾಮದ ನಿವಾಸಿಗಳಾದ ನೀವು ಒತ್ತುವರಿ ಮಾಡಿಕೊಂಡಿರುವುದು ಉಲ್ಲೇಖ ವರದಿ ಹಾಗೂ ನಕ್ಷೆಯಂತೆ ತಿಳಿದು ಬಂದಿರುತ್ತದೆ. ಏನಂತ ಈ ಸರ್ವೆ ನಂಬರಲ್ಲಿ ಯಾರ್ಯಾರು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದೀರಿ, ಈ ಮಾಡ್ಕೊಂಡಿರೋದನ್ನ ನೀವೇ ತೆರವುಗೊಳಿಸ್ಬೇಕು ಅಂತ ಹೇಳ್ತಾರೆ. ನಾವು ಸ್ವಾಗತಿಸ್ತೀರಿ. ನಾವು ರಾಜಕಾಲುವೆ ಮಾಡಬೇಕಂತ ನಾವು ಭಾಳ ಸ್ವಾಗತಿಸ್ತೀರಿ. ನಮ್ಮ ಈ ಸಮಯದಲ್ಲಿ ನಾವು ದಂಡಾಧಿಕಾರಿಗಳನ್ನ ಭಾಳ ಅವ್ರನ್ನ ಶ್ಲಾಘನೆ ಮಾಡ್ತೀರಿ. ಹಾಗೂ ಇವರೇನು ಮಾಡ್ತಾರಂದರೆ, ಇದಾದಮೇಲೆ ಇನ್ನೊಂದು ನೋಟಿಸ್ ಕೊಡ್ತಾರೆ. ಇನ್ನೊಂದು ನೋಟಿಸ್ ಏನು ಕೊಡ್ತಾರಂದರೆ, ಈ ಸರ್ವೆ ನಂಬರ್ಗಳಲ್ಲಿ ರಾಜಕಾಲುವೆಯನ್ನು ಗುರುತಿಸಿ ತೆರವುಗೊಳಿಸ್ಬೇಕಂತೇಳಿ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕಳಿಸಿ ಗುರುತುಗಳನ್ನೆಲ್ಲ ಮಾಡ್ತಾರೆ. ಗುರುತುಗಳು ಮಾಡಿದ್ದಾದಮೇಲೆ ಏನು ಮಾಡ್ತಾರೆ, ಮೊನ್ನೆ ಶಾಸಕರು ಈ ಹಿಂದೆ 2 ಸರ್ವೆ ನಂಬರಲ್ಲಿ ಒಂದು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಿದ್ದಾರೆ. ಆ ಕಾಂಕ್ರೀಟ್ ರಸ್ತೆಯನ್ನು ಅವತ್ತು JCBಗಳು, ಟ್ರ್ಯಾಕ್ಟರ್ಗಳು ಎಲ್ಲ ತೊಗೊಂಡು ಬಂದರು ಡೆಮಾಲಿಷ್ ಮಾಡೋದಕ್ಕೆ. ನಾವು ಯಾವುದೇ ರೀತಿ ಸರ್ಕಾರಿ ಅಧಿಕಾರಿಗಳಿಗೆ ಅಡ್ಡಿಪಡಿಸಲ್ಲ, ನಿಮ್ಮ ಪಾಡು ನೀವು ಏನು ಕಾರ್ಯ ಬೇಕಾದ್ರೆ ಮಾಡ್ಬೋದು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದೇನಾಯಿತು, ಇದೇ ಸರ್ವೆ ನಂಬರ್ ಸೇರಿಕೊಂಡಂತೆ ಇದೇ ಸರ್ವೆ ನಂಬರಲ್ಲೇ
ಇದೇ ಕಾಲುವೆ ಮೇಲೇ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ 4 ತಿಂಗಳ ಹಿಂದೆ. ಅದರಲ್ಲಿ ಮಾರ್ಕು ಸಹ ಮಾಡಿದ್ರು. ಮಾರ್ಕ್ ಸಹ ಮಾಡಿದ್ದಾದ್ಮೇಲೆ ನಾವು ಹೇಳಿದ್ವಿ, ಸ್ವಾಮಿ ನಮ್ಮದು ಒಂದೇ ಏನೋ ರಿಕ್ವೆಸ್ಟ್ ನಮ್ದು ಏನಪ್ಪ ಅಂದರೆ, ನಾವು ಸ್ಟಾರ್ಟಿಂದ ಎಂಡ್ವರೆಗೂ ನೀವೇನು ಆದೇಶ ಮಾಡಿದ್ರಿ ಇದೇ ತಹಶೀಲ್ದಾರ್ ಸಾಹೇಬ್ರೆ ಆದೇಶ ಮಾಡಿರೋದು. ರಾಜಕಾಲುವೆ ಯಾರೇ ಒತ್ತುವರಿ ಮಾಡಿಕೊಂಡ್ರು ತೆರವು ಮಾಡಬೇಕಂತ ಆದೇಶ ಮಾಡಿದ್ರು. ನಾವು ಭಾಳ ಸ್ವಾಗತಿಸ್ತೀರಿ. ಇವರೇನು ಮಾಡಿದ್ರು, ಮಾರ್ಕ್ ಮಾಡಿ ಹೊರಟೋಗ್ಬಿಟ್ರು, ಯಾವುದೇ ತೆರವು ಮಾಡಲಿಲ್ಲ. ನೆಕ್ಸ್ಟ್ ಏನಾಯಿತು, ಇನ್ನೊಂದು 6ನೇ ತಾರೀಕು 9ನೇ ತಿಂಗಳಲ್ಲಿ ಒಂದು ನೋಟಿಸ್ ಬಂತು. RI ಸಾಹೇಬರು, ಸೆಕ್ರೆಟರಿ ಸಾಹೇಬರು, DT ಸಾಹೇಬರು, ನಮ್ಮ RI ಸಾಹೇಬರು ಪ್ರಕಾಶ್ ಸಾಹೇಬ್ರು ಏನು ಮಾಡಿದ್ರು, ಈ ಒಂದು ಆದೇಶನ ತೊಗೊಂಡು ಬಂದು ಏನು ಮಾಡಿದ್ರು, ಏಕಾಏಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಹೇಳಿದ್ರೆ, ಸ್ವಾಮಿ ಹೊಡಿತೀರಿ ಎಲ್ಲ ಹೊಡ್ಕೊಂಡು ಹೋಗಿ ಅಂತ ಹೇಳಿದ್ರೆ, ಇಲ್ಲ ರೀ ನಮಗೆ ಆದೇಶ ಬೇರೆ ಯಾವುದೂ ಆಗಲಿಲ್ಲ, ನಮಗೆ ಆದೇಶ ಆಗಿರೋದು ಒಂದೇ 108/3 ಮತ್ತು 137 ಇವೆರಡೇ ಆಗಿರೋದು ಅಂತ ಹೇಳಿದ್ರು. ನಾವು ಕೇಳಿದ್ವಿ, ಅಲ್ಲ ಸ್ವಾಮಿ ಈ ಹಿಂದೆ 1 ವರ್ಷದಿಂದನೇ ಆದೇಶ ಆಗಿದೆ, ತಹಶೀಲ್ದಾರಿಂದ ಆದೇಶ ಆಗಿದೆ, ಇದುವರೆಗೂ ಯಾಕೆ ನೀವು ಕ್ರಮ ತೊಗೊಂಡಿಲ್ಲ ಅಂತ ಹೇಳಿದಾಗ, ಇಲ್ಲ ಅವರು ಕಾಲಾವಕಾಶ ಕೇಳವ್ರೆ, ಅವರು ಜಮೀನುಗಳನ್ನ ಹದ್ದುಬಸ್ತು ಮಾಡೋಕ್ಕೆ ಕಾಲಾವಕಾಶ ಕೇಳವ್ರೆ ಅಂತಂದರು. ಅದಕ್ಕೆ ನಾವಂದ್ವಿ, ಸ್ವಾಮಿ ನಾವು ಯಾವುದೂ ಕಾಲಾವಕಾಶನೂ ಕೇಳಲಿಲ್ಲ, ಏನೂ ಮಾಡಲಿಲ್ಲ, ಇದನ್ನು ನೀವು ತೆರವುಗೊಳಿಸ್ಕೊತೀರಾ ತೆರವುಗೊಳಿಸ್ಕೊಳ್ಳಿ, ನಾವೇ ಸಹಕರಿಸ್ತೀರಿ, ಆದರೆ ಮುಂದಿನ ದಿನಗಳಲ್ಲಿ ಅದನ್ನೂ ತೆರವುಗೊಳಿಸ್ಬೇಕು ಅಂತ ಕೇಳಿದಾಗ, ನಮಗೆ ಆದೇಶ ಆಗಿರೋದು ಇಷ್ಟೇ, ನಾವಿಷ್ಟೇ ತೆರವುಗೊಳಿಸೋದು, ಅದನ್ನು ಆದೇಶ ಮಾಡಿದ್ರೆ ಮೇಲಿನ ಅಧಿಕಾರಿಗಳು ಏನು ಮಾಡ್ತಾರೆ ಅದರಂತೆ ನಾವು ಮಾಡ್ತೀರಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇದ್ಕೊಂಡು, ಆಯ್ತು ಸ್ವಾಮಿ, ಈಗ ನಾವು ಸರ್ವೆ ಸ್ಕೆಚ್ ತೊಗೊಂಡಿದ್ದೀರಿ, ಹಿಂದೆ ಅರ್ಜಿದಾರನ ಕೊಟ್ಟರಂಥ ನೋಟಿಸ್ ತೊಗೊಂಡಿದ್ದೀರಿ, ಮಾಜಾರ್ ಮಾಡ್ರಂಥದ್ದನ್ನು ತೊಗೊಂಡಿದ್ದೀರಿ, ಆಮೇಲೆ ನಾವು ಹಿಂದೆ ಈ 25-30 ಜನ ಪೊಲೀಸ್ ಹದ್ದುಬಸ್ತನ್ನು ಕರ್ಕೊಂಡು ಬಂದು ನೆನ್ನೆ ಊರಲ್ಲಿ ಯಾವುದು ಈ ರಾಜಕಾಲುವೆನ ತೆರವುಗೊಳಿಸೋಕೆ ಬಂದಾಗ ಅಡ್ಡಿಪಡಿಸೋಂಥವ್ರು ನಾವು ಯಾರೂ ಇಲ್ಲ. ಆದರೂ ಸಹ ಇಲ್ಲಿ ಗೂಂಡಾಗಳನ್ನು 25 ಜನನ ಕರ್ಕೊಂಡು ಬಂದು ಯಾರ್ಯಾರೋ 25 ಜನ ಬಂದಿದ್ರು, ಅವ್ರದ್ದು ಒಬ್ರದ್ದು ಒಂದು ಗುಂಟೆ ಇಲ್ಲ ಸ್ವಾಮಿ ಇಲ್ಲಿ ಜಮೀನು. ಅವರು ಅವಾಚ್ಯ ಶಬ್ದಗಳಿಂದ ಬೈದರು. ನಾವೇನಾದರೂ ಅವ್ರಿಗೆ ರಿವರ್ಸ್ ಏನಾದರೂ ಮಾತಾಡೋಕೆ ಹೋದರೆ ನಮ್ಮೇಲೆ ಅಟ್ರಾಸಿಟಿ ಹಾಕ್ಸ್ತಾರೆ. ಅದಕ್ಕಾಗಿ ನಾವೆಲ್ಲ ಕಡೆ CC ಕ್ಯಾಮ್ರಾಗಳು ಹಾಕ್ಸಿದ್ದೀರಿ. ಆ CC ಕ್ಯಾಮ್ರಾಗಳು ಬೇಕಾದ್ರೆ ಫುಟೇಜ್ ನಾವು ಸಹ ಕೊಡ್ತೀರಿ. ನಾವು ಯಾವುದೇ ರೀತಿ ಆಕ್ಷೇಪಣೆ ಮಾಡಲಿಲ್ಲ. ಇವರು ನಿನ್ನೆ ಬಂದು ಇದನ್ನು ತೆರವುಗೊಳಿಸ್ಕೊಂಡು ಹೋಗ್ಯಾರೆ. ಮುಂದಿನ ದಿನಗಳಲ್ಲಿ ಅದು ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು ದಿನ ಅಂತ ಕೇಳಿದಾಗ ನಮಗೆ 7 ರಿಂದ 8 ದಿನ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಈ ದಾಖಲೆಗಳನ್ನ ತೊಗೊಂಡಿದ್ದೀರಿ ನಾವು ಲೋಕಾಯುಕ್ತಕ್ಕೆ ನಾವು ಮತ್ತೆ ಒಂದು ಈಗ ಅವ್ರನ್ನೇ ಪಾರ್ಟಿ ಮಾಡಿ ತಹಶೀಲ್ದಾರ್ ಸಾಹೇಬ್ರನ್ನ, RI ಸಾಹೇಬ್ರನ್ನ, ಸೆಕ್ರೆಟರಿನ, DD ಸಾಹೇಬ್ರನ್ನೆಲ್ಲ ನಾವು ಪಾರ್ಟಿ ಮಾಡಿ ನಮಗೆ ನ್ಯಾಯ ಬೇಕು. ಏನು ನ್ಯಾಯ ಬೇಕಂದರೆ, ಸ್ವಾಮಿ ರಾಜಕಾಲುವೆ ತೆರವುಗೊಳಿಸಕ್ಕೆ ಬಂದಿದ್ರಿ, ರಾಜಕಾಲುವೆ ಅಂತ ಕೊನೆಗಂಟ್ಲು ರಾಜಕಾಲುವೆ ತೆರವುಗೊಳಿಸಿ, ಇಲ್ಲ ಅಂದರೆ ನಾವು ತಹಶೀಲ್ದಾರ್ ಮುಂದೆನೂ ಹೋರಾಟ ಮಾಡ್ತೀರಿ, ನಾವು ಲೋಕಾಯುಕ್ತಕ್ಕೂ ಕೊಡ್ತೀರಿ, ನಾವು ಬೇರೆ ನಮ್ಮದು ಹೋರಾಟ ನಾವು ಸ್ಟಾರ್ಟ್ ಮಾಡಿದ್ರಿ ಸ್ವಾಮಿ. 1/2024 ಮಾನ್ಯ ತಹಸೀಲ್ದಾರ್ ಕಚೇರಿಯಿಂದ ಬಂದಿರತಕ್ಕಂಥ ತಿಳುವಳಿಕೆ ಪತ್ರ. ಇದರಲ್ಲಿ ಏನಂತ ಹೇಳ್ತಾರೆ, ಈಗ ಇದು ಆದೇಶಗಳು ಏನೇನಿದೆ ನಮ್ಮ ವೆಂಕಟೇಗೌಡರು ಹೇಳಿದ್ದಾರೆ. ಇದರಲ್ಲಿ ಏನೇನಂತ ಹೊರಡಿಸ್ತಾರೆ ನೋಟಿಸಲ್ಲಿ ತಿಳುವಳಿಕೆ ಪತ್ರದಲ್ಲಿ ಅಂದರೆ, ಬೋದ್ನಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 106, 107, 108, 110, 112, 113 ಮತ್ತು 136 ಜಮೀನುಗಳ ಮಧ್ಯೆ ನಕಾಶೆಯಂತೆ ರಾಜಕಾಲುವೆ ಹಾದು ಹೋಗಿದ್ದು, ಸದರಿ ರಾಜಕಾಲುವೆಯನ್ನು ಬೋದನಸಳ್ಳಿ ಗ್ರಾಮದ ವಾಸಿಗಳಾದ ನೀವುಗಳು ಒತ್ತುವರಿ ಮಾಡಿಕೊಂಡಿರುವುದು ಉಲ್ಲೇಖದ ವರದಿ ಹಾಗೂ ನಕ್ಷೆಯನ್ವಯ ತಿಳಿದು ಬಂದಿರುತ್ತದೆ. ಅದಾದ ಮೇಲೆ ಆಗ್ತಾರೆ, ಇನ್ನೂ ಟರ್ಮ್ಸು ಕಂಡೀಷನ್ಸ್ ಇರುತ್ತೆ ಸರ್ಕಾರಿದು, ಅದು ಹಾಕ್ಬಿಟ್ಟು ಏನಂತ ಹೇಳ್ತಾರೆ ಕೊನೆಯಲ್ಲಿ ಅಂತ ಹೇಳಿದ್ರೆ, ತೆರವುಗೊಳಿಸಬೇಕು. ಈ ನೋಟಿಸ್ ನೀಡಿದ 7 ದಿನಗಳ ಒಳಗಾಗಿ ನೀವು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವ ಕಾಲುವೆಯ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಮಾಡ್ತಾರೆ. ಅದಾದ ಮೇಲೆ ಇಲ್ಲಿ ಎಲ್ಲ ನಂಬರ್ಗಳದ್ದು ಹಾಕ್ತಾರೆ. ಹೊಸಕೋಟೆ ತಾಲೂಕು ಅನಗಂಡಳ್ಳಿ ಹೋಬಳಿ ಬೋದ್ನಹೊಸಳ್ಳಿ ಗ್ರಾಮದ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರುವ ನಿಮ್ಮ ವಿರುದ್ಧ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ ಕಲಂ 1964 ಕಲಂ 192ರಂತೆ ಕ್ರಿಮಿನಲ್ ಮೊಕದ್ದಮೆಯನ್ನು ಏಕೆ ದಾಖಲಿಸಬಾರದು ಎಂದು ನಿಮ್ಮನ್ನು ಸಮಜಾಯಿಷಿ ನೀಡುವುದು ಅಂತ ಒಂದು ಆದೇಶ ಮಾಡ್ತಾರೆ. ಇದರಲ್ಲಿ ಮಾನ್ಯ ದಂಡಾಧಿಕಾರಿಗಳು ಹಾಕಿರತಕ್ಕಂಥ ಈ ಆದೇಶದಲ್ಲಿ ಎಲ್ಲ ಸರ್ವೆ ನಂಬರ್ಗಳು ಇದ್ದಾವೆ. ಇಲ್ಲಿ ನೋಟಿಸ್ ಇಲ್ಲಿ ನಮ್ಮ ಹತ್ರ ನಾವಿಲ್ಲೆಲ್ಲ ರೈತರು, ಅಕ್ಕಪಕ್ಕ ರೈತರ ಹತ್ರ ಎಲ್ಲರ ಹತ್ರನೂ ಅದಕ್ಕೆ ಸಹಿ ಕೂಡ ತಗೊಂಡಿದ್ದಾರೆ, ನೋಡ್ಕೊಳ್ಳಿ ಆಯ್ತಾ. ಅದಾದ ನಂತರ ನಾವು ಯಾರೂ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಲ್ಲ. ಕಾರಣ ಏನಂದರೆ ರಾಜಕಾಲುವೆ ತೆರವು ಮಾಡಲಿ, ನಮ್ಮಪ್ಪ ನಮ್ಮ ತಾತ ಯಾರೋ ಅನುಭವದಲ್ಲಿದ್ದಾಗ ಮಾಡಿರ್ತಾರೆ, ನಮಗೆ ಗೊತ್ತಿಲ್ಲ, ಆಯಿತು ತೆರವು ಮಾಡಲಿ, ನಮ್ದು ಯಾರ್ದೂ ಅದಕ್ಕೆ ತಗರಾಲಿಲ್ಲ ಅನ್ನೋ ಕಾರಣಕ್ಕೆ ನಾವ್ಯಾರೂ ಅಬ್ಜೆಕ್ಷನ್ ಸಲ್ಲಿಸಿಲ್ಲ. ಆದೇಶದಲ್ಲಿದೆ ಸರ್ವೆ ನಂಬರ್ 106, 107, 108, 110, 112, 113, 136. ನೀವು ತೆರವು ಮಾಡಿರೋದು ಯಾವುದೋ 108, ಕೇವಲ 108 ಮಾತ್ರ. ಕಾಣಿಸ್ತಾ ಇದೆಯಾ? ತೆರವು ಮಾಡಿರೋದು ಇಲ್ಲಿ ಆದೇಶದಲ್ಲಿ ಎಲ್ಲ ಸರ್ವೆ ನಂಬರ್ಗಳು ತೆರವು ಮಾಡಬೇಕು ಅಂತಿದೆ ಆದೇಶ. ದಂಡಾಧಿಕಾರಿಗಳ ಆದೇಶದಲ್ಲಿ ಎಲ್ಲ ನಂಬರ್ಗಳು ತೆರವು ಮಾಡಬೇಕು. ನಿನ್ನೆ ಬಂದು ನೀವು ತೆರವು ಮಾಡಿರೋದು ಯಾವುದೋ ಕೇವಲ 108/3.
ಇದು ಸಂಪೂರ್ಣ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸಗಳು, ಹುನ್ನಾರಗಳು. ಏನು ಇಲ್ಲಿ ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಎಲ್ಲ ನಮ್ಮ ವೆಂಕಟೇಗೌಡರು ಹೇಳಿದ್ದಾರೆ ಆಗಲೇ. ಪ್ರಭಾವಿ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ಈ ಗ್ರಾಮದಲ್ಲಿ ಏನು ಕೆಲವರು ಇದ್ದೀವಿ ಅವ್ರನ್ನ ಆಗೋದಿಲ್ಲ, ಅವ್ರನ್ನ ಬಗ್ಗ ಬಡಿಬೇಕು, ಅವ್ರನ್ನ ಸದೆ ಬಡಿಬೇಕು, ಅವ್ರ ಆಸ್ತಿಗಳ ವಿರುದ್ಧ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ತಾಲೂಕಿನ ಸರ್ಕಾರಿ ಯಂತ್ರ ಏನಿದೆ ಸಂಪೂರ್ಣ ಶರಣಾಗಿದೆ. ಸರ್ಕಾರಿ ಯಂತ್ರ ಏನಿದೆ, ಗೌರ್ನಮೆಂಟ್ ಮಷೀನ್ ಸಂಪೂರ್ಣ ಅವ್ರಿಗೆ ಶರಣಾಗಿದೆ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಹಿಂದೆ ಮುಂದೆ ಎಲ್ಲೂ ತೆರವು ಮಾಡಲಿಲ್ಲ. ಕೇವಲ ಸರ್ವೆ ನಂಬರ್ 108/3 ಮಾತ್ರ ನಿನ್ನೆ ಬಂದು ತೆರವು ಮಾಡಿದ್ದಾರೆ. ಅದು ಇರೋದು ಕೇವಲ 1 ಮೀಟ್ರು, ಕೇವಲ 1 ಮೀಟ್ರು. ಇವ್ರ ತಂದೆ ಕಾಲದಲ್ಲಿ ಹಾಕಿದ್ದಾರೆ, ಗೊತ್ತಿಲ್ಲ, ಹಾಕಿರ್ತಾರೆ ರೈತರು, ಹಾಕ್ಬಿಟ್ಟಿರ್ತಾರೆ ರೈತರು, ಗೊತ್ತಿಲ್ಲ, ಹಸುಮೇಸನ ಶೆಡ್ ಹಾಕೋಣ ಅಂತ ಹಾಕಿರ್ತಾರೆ. ಬೇಕಾದಷ್ಟಿದ್ದಾವೆ. ಮೂಲ ದೂರಿನಲ್ಲಿ ಈ ಸರ್ವೆ ನಂಬರ್ಗಳಿಲ್ಲ. ಇಲ್ಲದೇ ಇದ್ದರೂ ಸಹಿತ ಬಂದು ಅಧಿಕಾರಿಗಳು ನೆನ್ನೆ ದೌರ್ಜನ್ಯ ಮಾಡಿ ನಮ್ಮ ಮೇಲೆ, ನಮ್ಮ ರೈತಾಪಿ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ.